ನಮಸ್ಕಾರ ಸ್ನೇಹಿತರೆ ನಾನು ಇವಾಗ ಬಂದಿರುವಂಥದ್ದು ವಿಜಯನಗರ ಜಿಲ್ಲೆ ಹೊಸಪೇಟೆ ಬಳಿ ಇರುವಂತಹ ಶ್ರೀಕೃಷ್ಣ ದೇವರಾಯರ ಕಾಲದಲ್ಲಿ ವಜ್ರಾಭರಣಗಳನ್ನು ಬೀದಿಯಲ್ಲಿ ಮಾರುತ್ತಿದ್ದಂತಹ ಒಂದು ಊರು. ನಿಮ್ಗೆ ಯಾವುದು ಅಂತ ಗೊತ್ತಾಗಿರಬೇಕು ಇವಾಗಲೇ. ಅದೇ ಹಂಪಿ. ಆ ಹಂಪಿಗೆ ನಾನು ಬಂದಿದ್ದೀನಿ. ಇಲ್ಲಿರೋಂಥ ತುಂಗಭದ್ರಾ ಜಲಾಶಯದ ಹತ್ರ ನಾನು ಬಂದಿದ್ದೀನಿ. ಮೊದಲಾಗಿ ನೋಡೋಣ ಬನ್ನಿ. ಈ ಹಂಪಿಯಲ್ಲಿ ಏನಿದೆ ಎಲ್ಲ ನಿಮಗೆ ಸಂಪೂರ್ಣವಾಗಿ ತೋರ್ಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನೋಡೋಣ ಹಂಪಿಯಲ್ಲಿರೋವಂಥ ಜಾಗಗಳು ಮತ್ತು ಇಲ್ಲಿರೋವಂಥ ತುಂಗಭದ್ರಾ ಜಲಾಶಯನ ಎಲ್ಲ ನಿಮಗೆ ತೋರಿಸ್ತೀನಿ. ಬನ್ನಿ ನೋಡೋಣ ಸ್ನೇಹಿತರೆ. ಇದೇ ತುಂಗಭದ್ರಾ ಜಲಾಶಯ, ತುಂಗಭದ್ರಾ ನದಿ ನೋಡ್ರಿ. ಇದು ಎಲ್ಲ ಸುತ್ತ ನೋಡ್ರಿ. ನದಿ ಪಕ್ಕದಲ್ಲಿರುವಂತಹ ಕಲ್ಲಿನ ಮಂಟಪಗಳು, ನದಿಯಿಂದ ಸ್ನಾನ ಮಾಡಿಕೊಂಡು ನದಿ ನೋಡಿಕೊಂಡು ಚೆನ್ನಾಗಿ ಮಾಡಿದ್ದಾರೆ. ದೇವಸ್ಥಾನ ಇದೆ, ದೇವಸ್ಥಾನ ತೋರಿಸ್ತೀನಿ ನಿಮಗೆ. ಇಲ್ಲೊಂದು ಕಲ್ಯಾಣ ಇದೆ, ನೋಡ್ಕೊಂಡು ಹೋಗೋಣ. ನೋಡ್ರಿ ಎಷ್ಟು ದೊಡ್ಡದಾಗಿದೆ ಕಲ್ಯಾಣಿ. ವಿಜಯನಗರದ ಅರಸ ವಂಶವಾದ ಸಂಗಮ ವಂಶ, ಹರಿಹರ, ಬುಕ್ಕ, ಕಂಪಣ್ಣ, ಮಾರಪ್ಪ, ಮುದ್ದಪ್ಪ, ಸಾವಣ್ಣ, ಸಂಗಮ, ಸೋಮಣ್ಣ, ಹರಿಯಪ್ಪ, ಭಾಸ್ಕರ, ಕುಮಾರ, ಕಂಪಣ್ಣ, ವಿರುಪಣ್ಣ, ಹರಿಹರ, ವಿರೂಪಾಕ್ಷ, ಬುಕ್ಕ, ದೇವರಾಯ, ರಾಮಚಂದ್ರರಾಯ, ವಿಜಯರಾಯ, ದೇವರಾಯ, ವಿಜಯರಾಯ, ಮಲ್ಲಿಕಾರ್ಜುನ, ವಿರೂಪಾಕ್ಷ. ಮತ್ತು ಈ ಕಡೆ ತುಳುವ ವಂಶ, ನರಸನಾಯಕ, ವೀರ ನರಸಿಂಹ, ಕೃಷ್ಣದೇವರಾಯ, ಅಚ್ಯುತ್ಯ ದೇವರಾಯ, ತಿರುಮಲ ದೇವರಾಯ, ಸದಾಶಿವರಾಯ. ಮತ್ತು ಅರವೀಡು ವಂಶ ತಾತ ಪೀನಮ್ಮ, ಅಳಿಯ ರಾಮರಾಯ, ವೆಂಕಟಾದ್ರಿ, ತಿರುಮಲ, ಶ್ರೀರಂಗ, ಪೆದ್ದ ತಿರುಮಲ ಒಂದು, ಚೆನ್ನ ವೆಂಕಟ, ಶ್ರೀರಂಗ, ಕೋದಂಡರಾಮ, ತಿರುಮಲ, ಪೆದ್ದ ವೆಂಕಟ, ಶ್ರೀರಂಗ, ತಿರುಮಲ, ಶ್ರೀರಂಗ, ರಾಮ, ವೆಂಕಟ, ಶ್ರೀರಂಗ, ತಿರುಮರಾಯ, ರಾಮದೇವರಾಯ. ಇಷ್ಟು ಜನ ಆಳ್ವಿಕೆ ಮಾಡಿದ್ದಾರೆ, ನೋಡ್ಬೋದು ನೀವು. ಬನ್ನಿ ಮುಂದೆ ನೋಡೋಣ. ಇಲ್ಲೆಲ್ಲ ಕಲ್ಲಿನ ಮಂಟಪಗಳಿದೆ, ದೇವಸ್ಥಾನ ಇದೆ.
ನೋಡಿ ಸ್ನೇಹಿತರೆ, ಇದು ಕಡಲೆಕಾಯಿ ಗಣಪತಿ ಅಂತೆ. ಹಂಪಿಯಲ್ಲಿರೋಂಥ ಕಡಲೆಕಾಯಿ ಗಣಪತಿ ಇದು. ಇನ್ನೊಂದು ಸಾಸಿವೆ ಗಣಪತಿ ಇದೆ ಅಂತೆ. ಹೇಗಿದೆ ನೋಡೋಣ ಬನ್ನಿ. ಇದು ಹಂಪಿ ವಿರೂಪಾಕ್ಷನ ದೇವಸ್ಥಾನ. ಬರೀ ಒಳಗಡೆ ಹೋಗಿ ನೋಡೋಣ. ಹಂಪಿ ವಿರೂಪಾಕ್ಷ ನಾನು ಇವಾಗ ವಿರೂಪಾಕ್ಷ ದೇವಸ್ಥಾನ ಬಸವಣ್ಣ ಮುಂದೆ ಒಂದೊಂದು ಎಕರೆ ಇದ್ದು. ಇಲ್ಲಿ ವಿರೂಪಾಕ್ಷನ ದೇವಸ್ಥಾನದ ಮುಂದೆ 3 ಬಸವಣ್ಣ ಇದ್ದಾವೆ. ಮತ್ತು ನೋಡ್ರಿ, ಇದೆ ವಿರೂಪಾಕ್ಷನ ದೇವಸ್ಥಾನ.